ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜೂನ್ ತಿಂಗಳದು ಟಾಪ್ 200 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮುಂಬರುವ ಎಕ್ಸಾಮ್ಸ್ KPSC ಮತ್ತು ಪೊಲೀಸ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. The Mango Department of which Indian state signed MOU Memorandum of Understanding with Flipkart to support mango farmers. ಮ್ಯಾಂಗೋ ಫಾರ್ಮರ್ಸ್ ಅನ್ನು ಬೆಂಬಲಿಸಲು ಯಾವ ಭಾರತೀಯ ರಾಜ್ಯದ ಮಾವಿನ ಇಲಾಖೆ ಫ್ಲಿಪ್ಕಾರ್ಟ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕರ್ನಾಟಕ. ಕರ್ನಾಟಕದ ಮ್ಯಾಂಗೋ ಡಿಪಾರ್ಟ್ಮೆಂಟ್ ಆನ್ಲೈನ್ ಮೂಲಕ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಫ್ಲಿಪ್ಕಾರ್ಟ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಫ್ಲಿಪ್ಕಾರ್ಟ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಫ್ಲಿಪ್ಕಾರ್ಟ್ದು CEO ಸ್ನೇಹಿತರೆ ಕಲ್ಯಾಣ್ ಕೃಷ್ಣಮೂರ್ತಿ ಆ್ಯಂಡ್ ಫ್ಲಿಪ್ಕಾರ್ಟ್ದು ಫೌಂಡರ್ ಸ್ನೇಹಿತರೆ ಸಚಿನ್ ಬನ್ಸಾಲ್ ಆ್ಯಂಡ್ ಬಿನಿ ಬನ್ಸಾಲ್. ತಾಯ್ ಇಂಗ್-ವೆನ್ who has been re-elected as the president of which country? ತಾಯ್ ಇಂಗ್-ವೆನ್ ಎರಡನೇ ಅವಧಿಗೆ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ತಾಯ್ವಾನ್. ತಾಯ್ ಇಂಗ್-ವೆನ್ ಎರಡನೇ ಅವಧಿಗೆ ತಾಯ್ವಾನ್ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ತಾಯ್ವಾನ್ದು ಕ್ಯಾಪಿಟಲ್ ಸ್ನೇಹಿತರೆ ತಾಯ್ಪೆ ಆ್ಯಂಡ್ ತಾಯ್ವಾನ್ದು ಕರೆನ್ಸಿ ನ್ಯೂ ತಾಯ್ವಾನ್ ಡಾಲರ್. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಅಮಾಂಗ್ ದ ಲಾರ್ಜೆಸ್ಟ್ ಫಿಶ್ ಎಕ್ಸ್ಪೋರ್ಟಿಂಗ್ ನೇಷನ್ ಇನ್ ದ ವರ್ಲ್ಡ್? ವಿಶ್ವದ ಅತಿ ದೊಡ್ಡ ಮೀನು ರಫ್ತು ಮಾಡುವ ರಾಷ್ಟ್ರಗಳಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, 4. ಭಾರತ 4ನೇ ಸ್ಥಾನದಲ್ಲಿದೆ. ಲಾರ್ಜೆಸ್ಟ್ ಫಿಶ್ ಎಕ್ಸ್ಪೋರ್ಟಿಂಗ್ ನೇಷನ್ನಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಇಸ್ರೋ ಹ್ಯಾಸ್ ರಿಸೀವ್ಡ್ ಅ ಪೇಟೆಂಟ್ ಫಾರ್ ಮೆಥಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡ್ಯಾಶ್ ಸಾಯಿಲ್ ರೀಸೆಂಟ್ಲಿ. ಡ್ಯಾಶ್ ಮಣ್ಣನ್ನು ತಯಾರಿಸುವ ವಿಧಾನಕ್ಕಾಗಿ ಇಸ್ರೋ ಇತ್ತೀಚೆಗೆ ಪೇಟೆಂಟ್ ಪಡೆದಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮೂನ್. ಚಂದ್ರನ ಮಣ್ಣನ್ನು ತಯಾರಿಸುವ ವಿಧಾನಕ್ಕೆ ಇತ್ತೀಚೆಗೆ ಇಸ್ರೋ ಪೇಟೆಂಟ್ ಪಡೆದಿದೆ. ಇಸ್ರೋದು ಫುಲ್ ಫಾರ್ಮ್ ಸ್ನೇಹಿತರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು, ಕರ್ನಾಟಕನಲ್ಲಿದೆ. ಆ್ಯಂಡ್ ಇಸ್ರೋದು ಪ್ರಸ್ತುತ ಅಧ್ಯಕ್ಷರು ಸ್ನೇಹಿತರೆ ಕೆ ಶಿವನ್. ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ಮೆನ್ಸ್ಟ್ರುಯಲ್ ಹೈಜೀನ್ ಡೇ 2020? ವಿಶ್ವ ಮುಟ್ಟಿನ ನೈರ್ಮಲ್ಯ ದಿನ 2020ರ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಪೀರಿಯಡ್ಸ್ ಇನ್ ಪ್ಯಾಂಡಮಿಕ್ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಪ್ರತಿ ವರ್ಷ ಮೇ 28ರಂದು ವರ್ಲ್ಡ್ ಮೆನ್ಸ್ಟ್ರುಯಲ್ ಹೈಜೀನ್ ಡೇ ಅನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ 2020ರ ವರ್ಲ್ಡ್ ಮೆನ್ಸ್ಟ್ರುಯಲ್ ಹೈಜೀನ್ ಡೇದು ಥೀಮ್ ಪೀರಿಯಡ್ಸ್ ಇನ್ ಪ್ಯಾಂಡಮಿಕ್ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಹೂ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ? ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದು ಮಹಾನಿರ್ದೇಶಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಸಂದೀಪ್ ಪ್ರಧಾನ್. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದು ಡೈರೆಕ್ಟರ್ ಜನರಲ್ ಸಂದೀಪ್ ಪ್ರಧಾನ್. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನವದೆಹಲಿಯಲ್ಲಿದೆ. ಆ್ಯಂಡ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದು ಸ್ಥಾಪನೆ 25 ಜನವರಿ 1984ನಲ್ಲಿ ಆಗಿದೆ. Who launched an e-booklet on DARPG achievements? DARPG ಸಾಧನೆಗಳ ಕುರಿತು ಈ ಕಿರು ಪುಸ್ತಕವನ್ನು ಪ್ರಾರಂಭಿಸಿದ್ದವರು ಯಾರು? DARPG ಅಂದರೆ ಸ್ನೇಹಿತರೆ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗ್ರೀವಿಯನ್ಸೀಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಜಿತೇಂದ್ರ ಸಿಂಗ್. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆ ಇಲಾಖೆಯ ಸಾಧನೆಗಳ ಕುರಿತು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. Dash is the first state to declare the internet as a fundamental right of citizen. ಅಂತರ್ಜಾಲವನ್ನು ನಾಗರಿಕರ ಮೂಲಭೂತ ಹಕ್ಕು ಎಂದು ಘೋಷಿಸಿದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಕೇರಳ. ಅಂತರ್ಜಾಲವನ್ನು ನಾಗರಿಕರ ಫಂಡಮೆಂಟಲ್ ರೈಟ್ ಎಂದು ಘೋಷಿಸಿದ ಮೊದಲ ರಾಜ್ಯ ಕೇರಳ. ಆ್ಯಂಡ್ ಸ್ನೇಹಿತರೆ ಕೇರಳ KFON ಯೋಜನೆಯ ಮೂಲಕ, KFON ಅಂದರೆ ಸ್ನೇಹಿತರೆ ಕೇರಳ ಫೈಬರ್ ಆಪ್ಟಿಕ್ ನೆಟ್ವರ್ಕ್. ಸೊ ಈ ಯೋಜನೆಯ ಮೂಲಕ ರಾಜ್ಯದ ಬಡವರಿಗೆ ಉಚಿತ ಇಂಟರ್ನೆಟ್ ಪ್ರವೇಶವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ.
Who represented India at the meeting of heads of tax authorities of the BRICS? ಬ್ರಿಕ್ಸ್ನ ತೆರಿಗೆ ಅಧಿಕಾರಿಗಳ ಮುಖ್ಯಸ್ಥರ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಜಯ್ ಭೂಷಣ್ ಪಾಂಡೆ. ಹಣಕಾಸು ಕಾರ್ಯದರ್ಶಿ ಅಜಯ್ ಭೂಷಣ್ ಪಾಂಡೆ. ವರ್ಲ್ಡ್ ಮಿಲ್ಕ್ ಡೇ is celebrated every year on which date? ವಿಶ್ವ ಹಾಲಿನ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೂನ್ 1. ಪ್ರತಿ ವರ್ಷ ಜೂನ್ 1 ರಂದು ವರ್ಲ್ಡ್ ಮಿಲ್ಕ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ 2020 ವರ್ಲ್ಡ್ ಮಿಲ್ಕ್ ಡೇದು ಥೀಮ್ ದ 20th anniversary ಆಫ್ ವರ್ಲ್ಡ್ ಮಿಲ್ಕ್ ಡೇ. ಅಂಡ್ ಸ್ನೇಹಿತರೆ ವಿಶ್ವ ಹಾಲಿನ ದಿನಾಚರಣೆಯ ಹಿಂದಿನ ಮುಖ್ಯ ಉದ್ದೇಶವೆಂದರೆ ವ್ಯಕ್ತಿಯ ಜೀವನದಲ್ಲಿ ಹಾಲಿನ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು. ವಿಚ್ ನೇಷನ್ ಹ್ಯಾಸ್ ಎಂಡೆಡ್ ಇಟ್ಸ್ ರಿಲೇಶನ್ಶಿಪ್ ವಿತ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್? ವಿಶ್ವ ಆರೋಗ್ಯ ಸಂಸ್ಥೆಯೊಂದಿಗಿನ ಸಂಬಂಧವನ್ನು ಯಾವ ರಾಷ್ಟ್ರ ಕೊನೆಗೊಳಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ವಿಶ್ವ ಆರೋಗ್ಯ ಸಂಸ್ಥೆಯೊಂದಿಗಿನ ತನ್ನ ಸಂಬಂಧವನ್ನು ಯುನೈಟೆಡ್ ಸ್ಟೇಟ್ಸ್ ಅಧಿಕೃತವಾಗಿ ಕೊನೆಗೊಳಿಸಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ನೋಡೋದ್ರೆ ಸ್ನೇಹಿತರೆ ಇದರದ್ದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ಜೆನಿವಾ ಸ್ವಿಟ್ಜರ್ಲೆಂಡ್ನಲ್ಲಿದೆ. ಅಂಡ್ WHO ಸ್ಥಾಪನೆ ಸ್ನೇಹಿತರೆ 7th April 1948ನಲ್ಲಿ ಆಗಿದೆ. ಅಂಡ್ WHO ಪ್ರಸ್ತುತ ಡೈರೆಕ್ಟರ್ ಜನರಲ್ ಡಾಕ್ಟರ್ ಟೆಡ್ರೋಸ್ ಅಡಿನೋಮ್. ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ಡೈಜೆಸ್ಟಿವ್ ಹೆಲ್ತ್ ಡೇ 2020? ವರ್ಲ್ಡ್ ಡೈಜೆಸ್ಟಿವ್ ಹೆಲ್ತ್ ಡೇ 2020 ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗಟ್ ಮೈಕ್ರೋಬಿಯಮ್ ಅ ಗ್ಲೋಬಲ್ ಪರ್ಸ್ಪೆಕ್ಟಿವ್. ಪ್ರತಿ ವರ್ಷ ಮೇ 29 ರಂದು ವರ್ಲ್ಡ್ ಡೈಜೆಸ್ಟಿವ್ ಹೆಲ್ತ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ 2020 ವರ್ಲ್ಡ್ ಹೆಲ್ತ್ ಡೈಜೆಸ್ಟಿವ್ ಡೇದು ಥೀಮ್ ಗಟ್ ಮೈಕ್ರೋಬಿಯಮ್ ಅ ಗ್ಲೋಬಲ್ ಪರ್ಸ್ಪೆಕ್ಟಿವ್. Who has been appointed as the CMD, Chairman and Managing Director of Power Finance Corporation Company? ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಕಂಪನಿಯ CMD ಆಗಿ ನೇಮಕಗೊಂಡವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರವೀಂದರ್ ಸಿಂಗ್. Who is the only cricket player featured in Forbes Top 100 Highest Paid Athletes of 2020? ಫೋರ್ಬ್ಸ್ 2020 ಅತಿ ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ 100 ಹೈಯೆಸ್ಟ್ ಪೇಡ್ ಅಥ್ಲೀಟ್ಸ್ನಲ್ಲಿ ಕಾಣಿಸಿಕೊಂಡ ಏಕೈಕ ಭಾರತೀಯ ಕ್ರಿಕೆಟರ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ವಿರಾಟ್ ಕೊಹ್ಲಿ. ಅಂಡ್ ಸ್ನೇಹಿತರೆ ಈ ಪಟ್ಟಿಯಲ್ಲಿ ಟೆನ್ನಿಸ್ ಆಟಗಾರ ರೋಜರ್ ಫೆಡರರ್ ಅವರು ಅಗ್ರಸ್ಥಾನದಲ್ಲಿದ್ದಾರೆ. ಅಂಡ್ ಸ್ನೇಹಿತರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಅರುಣ್ ಸಿಂಘಲ್ was appointed as the CEO, Chief Executive Officer of which organization? ಅರುಣ್ ಸಿಂಘಾಲ್ ಅವರನ್ನು ಯಾವ ಸಂಸ್ಥೆಯ CEO ಆಗಿ ನೇಮಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಫಸಾಯ್. ಫಸಾಯ್ದು ಫುಲ್ ಫಾರ್ಮ್ ಸ್ನೇಹಿತರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಅರುಣ್ ಸಿಂಘಾಲ್ ಅವರನ್ನು ಫಸಾಯ್ದು CEO ಆಗಿ ನೇಮಿಸಲಾಯಿತು. ಫಸಾಯ್ದು ಸ್ಥಾಪನೆ ಸ್ನೇಹಿತರೆ ಆಗಸ್ಟ್ 2001ನಲ್ಲಿ ಆಗಿದೆ. ಅಂಡ್ ಫಸಾಯ್ದು ಪ್ರಸ್ತುತ ಅಧ್ಯಕ್ಷರು ರಿತಾ ಥಿಯೋತಿಯಾ. Which ministry has partnered with TCS Ion to offer free online career skills training through NCS portal? NCS portal ಮೂಲಕ ಉಚಿತ ಆನ್ಲೈನ್ ವೃತ್ತಿ ಕೌಶಲ್ಯ ತರಬೇತಿಯನ್ನು ನೀಡಲು TCS Ion ನೊಂದಿಗೆ ಯಾವ ಸಚಿವಾಲಯವು ಪಾಲುದಾರಿಕೆ ಹೊಂದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. TCS Ion ಸೌಭಾಗ್ಯತ್ವದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ರಾಷ್ಟ್ರೀಯ ವೃತ್ತಿ ಜೀವನ ಸೇವೆ ಯೋಜನೆಯ ಮೂಲಕ ಕಾರ್ಪೊರೇಟ್ ಶಿಷ್ಟಾಚಾರ, ಪರಸ್ಪರ ಕೌಶಲ್ಯ ಮತ್ತು ಉದ್ಯೋಗಾಕಾಂಕ್ಷಿಗಳ ಇತರ ಸ್ಕಿಲ್ಸ್ ಅನ್ನು ಹೆಚ್ಚಿಸಲು ಉಚಿತ ಆನ್ಲೈನ್ ವೃತ್ತಿ ಕೌಶಲ್ಯ ತರಬೇತಿಯನ್ನು ಪ್ರಾರಂಭಿಸಿದೆ. Which state has launched a Corona mobile application
ಟು ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಹಾಸ್ಪಿಟಲ್ ಬೆಡ್ಸ್ ಆ್ಯಂಡ್ ವೆಂಟಿಲೇಟರ್ಸ್. ಆಸ್ಪತ್ರೆಯ ಹಾಸಿಗೆಗಳು ಮತ್ತು ವೆಂಟಿಲೇಟರ್ಗಳ ಬಗ್ಗೆ ಮಾಹಿತಿ ನೀಡಲು ಯಾವ ರಾಜ್ಯವು ಕೊರೋನಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡೆಲ್ಲಿ. ಕೋವಿಡ್-19 ರೋಗಿಗಳಿಗೆ ಆಸ್ಪತ್ರೆಯ ಬೆಡ್ಸ್ ಮತ್ತು ವೆಂಟಿಲೇಟರ್ಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡಲು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿ ಕೊರೋನಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ ಡೆಲ್ಲಿಯ ಕೊರೋನಾ ಆ್ಯಪ್ ಡೆಲ್ಲಿಯಲ್ಲಿ ಆಸ್ಪತ್ರೆ ಹಾಸಿಗೆಗಳು ಮತ್ತು ವೆಂಟಿಲೇಟರ್ಗಳ ಲಭ್ಯತೆಯ ಸ್ಥಿತಿಯ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಒದಗಿಸುತ್ತದೆ. ಹೂ ಲಾಂಚ್ ದ ಚಾಂಪಿಯನ್ ಪೋರ್ಟಲ್ ಫಾರ್ MSMEs? MSMEಗಳಿಗಾಗಿ ಚಾಂಪಿಯನ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಚಾಂಪಿಯನ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಹಣಕಾಸು, ಕಚ್ಚಾ ವಸ್ತುಗಳು, ಕಾರ್ಮಿಕ ಮತ್ತು ನಿಯಂತ್ರಕ ಅನುಮತಿಗಳು ಸೇರಿದಂತೆ MSMEಗಳ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ಚಾಂಪಿಯನ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಯಿತು. ಸ್ನೇಹಿತರೆ ಭಾರತದ MSME ಮಿನಿಸ್ಟರ್ಸ್ ನಿತಿನ್ ಗಡ್ಕರಿ. MSMEದು ಫುಲ್ ಫಾರ್ಮ್ ಸ್ನೇಹಿತರೆ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ವಿಚ್ ಸ್ಟೇಟ್ ಸೆಲೆಬ್ರೇಟೆಡ್ ಇಟ್ಸ್ ಸ್ಟೇಟ್ಹುಡ್ ಡೇ ಆನ್ June 2? ಜೂನ್ 2ರಂದು ಯಾವ ರಾಜ್ಯವು ತನ್ನ ಸ್ಟೇಟ್ಹುಡ್ ಡೇ ಅನ್ನು ಆಚರಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ತೆಲಂಗಾಣ. ತೆಲಂಗಾಣವು ತನ್ನ ಸ್ಟೇಟ್ಹುಡ್ ಡೇ ಅನ್ನು June 2ರಂದು ಆಚರಿಸಿತು. ತೆಲಂಗಾಣ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಆ್ಯಂಡ್ ತೆಲಂಗಾಣದ ಗವರ್ನರ್ ತಮಿಳ್ಸೈ ಸುಂದರರಾಜನ್. ತೆಲಂಗಾಣದ ಕ್ಯಾಪಿಟಲ್ ಸ್ನೇಹಿತರೆ ಹೈದರಾಬಾದ್. ವಾಟ್ ಈಸ್ ದ ನೇಮ್ ಆಫ್ ದ ಸೈಕ್ಲೋನಿಕ್ ಸ್ಟಾರ್ಮ್ ದಟ್ ಹಿಟ್ ದ ಕೋಸ್ಟ್ ಆಫ್ ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್? ಮಹಾರಾಷ್ಟ್ರ ಮತ್ತು ಗುಜರಾತ್ ತೀರವನ್ನು ಅಪ್ಪಳಿಸಿದ ಚಂಡುಮಾರುತದ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸೈಕ್ಲೋನ್ ನಿಸರ್ಗ. ಆ್ಯಂಡ್ ಸ್ನೇಹಿತರೆ ಈ ಸೈಕ್ಲೋನ್ದು ಹೆಸರು ಸೈಕ್ಲೋನ್ ನಿಸರ್ಗ ಪ್ರಸ್ತಾಪಿಸಿರುವ ದೇಶ ಬಾಂಗ್ಲಾದೇಶ್. Which Indian state has launched the COVID-19 tracking platform built by NASSCOM recently? NASSCOM ನಿರ್ಮಿಸಿದ COVID-19 ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಅನ್ನು ಯಾವ ಭಾರತೀಯ ರಾಜ್ಯ ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕರ್ನಾಟಕ. COVID-19ಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಅಲಿಸುವ ಡ್ಯಾಶ್ಬೋರ್ಡ್ ಎಂದು ಕರೆಯಲ್ಪಡುವ ಕೊರೋನಾ ವೈರಸ್ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಅನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ನ್ಯಾಸ್ಕಾಮ್ದು ಪ್ರಸ್ತುತ ಚೇರ್ಮನ್ ಸ್ನೇಹಿತರೆ UB ಪ್ರವೀಣ್ ರಾವ್. ಆ್ಯಂಡ್ ನ್ಯಾಸ್ಕಾಮ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಉತ್ತರ ಪ್ರದೇಶನಲ್ಲಿದೆ, ನೋಯ್ಡಾ ಉತ್ತರ ಪ್ರದೇಶನಲ್ಲಿದೆ. ವಾಜಿದ್ ಖಾನ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ಈಸ್ ಅ ರಿನೌಂಡ್ ಡ್ಯಾಶ್. ಇತ್ತೀಚೆಗೆ ನಿಧನರಾದ ವಾಜಿದ್ ಖಾನ್ ಹೆಸರಾಂತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮ್ಯೂಸಿಕ್ ಡೈರೆಕ್ಟರ್. ವೆನ್ ವಾಸ್ ದ ಇಂಟರ್ನ್ಯಾಷನಲ್ ಎವರೆಸ್ಟ್ ಡೇ ಅಬ್ಸರ್ವ್ಡ್? ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಎವರೆಸ್ಟ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ May 29. ಪ್ರತಿ ವರ್ಷ May 29ರಂದು ಇಂಟರ್ನ್ಯಾಷನಲ್ ಎವರೆಸ್ಟ್ ಡೇ ಅನ್ನು ಆಚರಿಸಲಾಗುತ್ತದೆ. ವಿಚ್ ಇಸ್ ದ ಸ್ಮಾಲೆಸ್ಟ್ ಎವರ್ ನೇಷನ್ ಟು ಸೆಕ್ಯೂರ್ ಅ UNSC ಸೀಟ್? UNSC ಅಂದರೆ ಸ್ನೇಹಿತರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್. UNSC ಸ್ಥಾನವನ್ನು ಪಡೆದ ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸೇಂಟ್ ವಿನ್ಸೆಂಟ್ ಆ್ಯಂಡ್ ಗ್ರೆನಡೈನ್ಸ್. Former External Affairs Ministry spokesperson Ravish Kumar has been appointed as India's next ambassador to which nation? ಮಾಜಿ ವಿದೇಶಾಂಗ ಸಚಿವಾಲಯದ ಸ್ಪೋಕ್ಸ್ ಪರ್ಸನ್ ರವೀಶ್ ಕುಮಾರ್ ಅವರನ್ನು ಭಾರತದ ಮುಂದಿನ ರಾಯಭಾರಿಯಾಗಿ ಯಾವ ರಾಷ್ಟ್ರಕ್ಕೆ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಫಿನ್ಲ್ಯಾಂಡ್. ವಿದೇಶಾಂಗ ಸಚಿವಾಲಯದ ಮಾಜಿ ಸ್ಪೋಕ್ಸ್ ಪರ್ಸನ್ ರವೀಶ್ ಕುಮಾರ್ ಅವರನ್ನು ಫಿನ್ಲ್ಯಾಂಡಿನ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಫಿನ್ಲ್ಯಾಂಡ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಫಿನ್ಲ್ಯಾಂಡ್ದು ಕ್ಯಾಪಿಟಲ್ ಸ್ನೇಹಿತರೆ ಹೆಲ್ಸಿಂಕಿ.
ಫಿನ್ಲ್ಯಾಂಡ್ದು ಕರೆನ್ಸಿ ಯುರೋ ಆ್ಯಂಡ್ ಫಿನ್ಲ್ಯಾಂಡ್ದು ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಸನ್ನಾ ಮಾರಿನ್. ವೆನ್ ವಾಸ್ ಗ್ಲೋಬಲ್ ಡೇ ಆಫ್ ಪ್ಯಾರೆಂಟ್ಸ್ ಸೆಲೆಬ್ರೇಟೆಡ್ ಆನ್ಯುವಲಿ? ಪೋಷಕರ ಜಾಗತಿಕ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಗ್ಲೋಬಲ್ ಡೇ ಆಫ್ ಪ್ಯಾರೆಂಟ್ಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜೂನ್ 1. ಪ್ರತಿ ವರ್ಷ ಜೂನ್ 1ರಂದು ಗ್ಲೋಬಲ್ ಡೇ ಆಫ್ ಪ್ಯಾರೆಂಟ್ಸ್ ಅನ್ನು ಆಚರಿಸಲಾಗುತ್ತದೆ. ಮಕ್ಕಳ ಪೋಷಣೆ ಮತ್ತು ರಕ್ಷಣೆಗೆ ಕುಟುಂಬವು ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿದೆ ಎಂಬ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳಲು ವಿಶ್ವಸಂಸ್ಥೆ ಈ ದಿನವನ್ನು ಆಚರಿಸುತ್ತದೆ. ಪಿ ನಾಮ್ಗ್ಯಾಲ್ ಹೂ ಇಸ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ಅ ರಿನೌಂಡ್ ಡ್ಯಾಶ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪಿ ನಾಮ್ಗ್ಯಾಲ್ ಹೆಸರಾಂತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪೊಲಿಟಿಷಿಯನ್. ಮಾಜಿ ಕೇಂದ್ರ ಸಚಿವ್ ಮತ್ತು ಲಡಾಖಿನ 3 ಬಾರಿ ಕಾಂಗ್ರೆಸ್ ಸಂಸದ್ ಪಿ ನಾಮ್ಗ್ಯಾಲ್ ಅವರು ತಮ್ಮ 83ನೇ ವಯಸ್ಸಿನಲ್ಲಿ ಕೇಂದ್ರ ಪ್ರಾಂತದ ಲಡಾಖ್ನಲ್ಲಿ ನಿಧನರಾದರು. ಲಡಾಖ್ ಬಗ್ಗೆ ನೋಡೋದು ಸ್ನೇಹಿತರೆ ಲಡಾಖ್ದು ಲೆಫ್ಟಿನೆಂಟ್ ಗವರ್ನರ್ ಸ್ನೇಹಿತರೆ ರಾಧಾಕೃಷ್ಣ ಮಾಥುರ್. Which ministry has released the e-booklet titled 1 Year of Modi 2.0 Towards a Self-Reliant India? 1 Year of Modi 2.0 Towards a Self-Reliant India ಎಂಬ ಪುಸ್ತಕವನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಮೋದಿ ಸರ್ಕಾರದ 2ನೇ ಅವಧಿಯಲ್ಲಿ ಪ್ರಮುಖ ಸಾಧನೆಗಳ ಕುರಿತು 1 Year of Modi 2.0 Towards a Self-Reliant India ಎಂಬ ಈ ಪುಸ್ತಕವನ್ನು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಬಿಡುಗಡೆ ಮಾಡಿದೆ. Which city has topped among Indian cities in 2020 Cities Global Ranking of Startup Ecosystem Report? 2020ರ ನಗರಗಳ ಜಾಗತಿಕ ಶ್ರೇಯಾಂಕದ ಆರಂಭಿಕ ಪರಿಸರ ವ್ಯವಸ್ಥೆ ವರದಿಯಲ್ಲಿ ಭಾರತೀಯ ನಗರಗಳಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬೆಂಗಳೂರು. ವಿಚ್ ಇಂಡಿಯನ್ ಪೋರ್ಟ್ ಟ್ರಸ್ಟ್ ಹ್ಯಾಸ್ ಬಿನ್ ರಿನೇಮ್ಡ್ ಆಸ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್? ಯಾವ ಭಾರತೀಯ ಬಂದರು ಟ್ರಸ್ಟ್ ಅನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿತು. Which city will host the 51st annual summit of World Economic Forum? ವಿಶ್ವ ಆರ್ಥಿಕ ವೇದಿಕೆಯ 51ನೇ ವಾರ್ಷಿಕ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸುತ್ತಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡಾವೋಸ್. ವಿಶ್ವ ಆರ್ಥಿಕ ವೇದಿಕೆಯ 51ನೇ ವಾರ್ಷಿಕ ಶೃಂಗಸಭೆಯ ಸ್ವಿಟ್ಜರ್ಲೆಂಡ್ನ ಡಾವೋಸ್ನಲ್ಲಿ ದ ಗ್ರೇಟ್ ರಿಸೆಟ್ ಎಂಬ ವಿಷಯದ ಅಡಿಯಲ್ಲಿ ನಡೆಯಲಿದೆ. Which 2 countries are involved in the implementation of Kohala hydroelectric power project? ಕೊಹಾಲಾ ಜಲವಿದ್ಯುತ್ ಯೋಜನೆಯ ಅನುಷ್ಠಾನದಲ್ಲಿ ಯಾವ 2 ದೇಶಗಳು ಭಾಗಿಯಾಗಿವೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪಾಕಿಸ್ತಾನ್ ಆ್ಯಂಡ್ ಚೈನಾ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದ ಪ್ರದೇಶದಲ್ಲಿ ಕೊಹಾಲಾ ಜಲವಿದ್ಯುತ್ ಯೋಜನೆಯನ್ನು ಜಾರಿಗೆ ತರಲು ಚೀನಾ ಮತ್ತು ಪಾಕಿಸ್ತಾನ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ವಿಚ್ ನೇಷನ್ ವಿಲ್ ಹೋಸ್ಟ್ ಗ್ಲೋಬಲ್ ವ್ಯಾಕ್ಸಿನ್ ಸಮ್ಮಿಟ್? ಜಾಗತಿಕ ಲಸಿಕಾ ಶೃಂಗಸಭೆಯನ್ನು ಯಾವ ರಾಷ್ಟ್ರ ಆಯೋಜಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಯುಕೆ ಯುನೈಟೆಡ್ ಕಿಂಗ್ಡಮ್. ಯುಕೆ ನೇತೃತ್ವದ ವರ್ಚುವಲ್ ಗ್ಲೋಬಲ್ ವ್ಯಾಕ್ಸಿನ್ ಸಬ್ಮಿಟ್ ಅನ್ನು ಬ್ರಿಟಿಷ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಜೂನ್ 4ರಂದು ಆಯೋಜಿಸಿದರು. The Union Cabinet has approved an MOU on cooperation in environment protection between India and which nation? ಭಾರತ ಮತ್ತು ಯಾವ ರಾಷ್ಟ್ರದ ನಡುವಿನ ಪರಿಸರ ಸಂರಕ್ಷಣೆಯಲ್ಲಿ ಸಹಕಾರ ಕುರಿತು ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಭೂಟಾನ್. ಕೇಂದ್ರ ಸಚಿವ ಸಂಪುಟವು ವಾಯು ತ್ಯಾಜ್ಯ ರಾಸಾಯನಿಕ ನಿರ್ವಹಣೆ ಮತ್ತು ಹವಾಮಾನ ಬದಲಾವಣೆ ಸೇರಿದಂತೆ
ಪರಿಸರದ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ ಭಾರತ ಮತ್ತು ಭೂಟಾನ್ ನಡುವೆ ಸಹಿ ಹಾಕಿದ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ. ಭೂಟಾನ್ ಬಗ್ಗೆ ನೋಡೋದ್ರ ಸ್ನೇಹಿತರೆ, ಭೂಟಾನ್ದು ಕ್ಯಾಪಿಟಲ್ ಸ್ನೇಹಿತರೆ ಥಿಂಪು, ಭೂಟಾನ್ದು ಕರೆನ್ಸಿ ಎನ್ಗಲ್ಟ್ರಮ್ ಆ್ಯಂಡ್ ಭೂಟಾನ್ದು ಪಾರ್ಲಿಮೆಂಟ್ದು ಹೆಸರು ಸ್ನೇಹಿತರೆ ಸೊಗೋಡು. Legendary filmmaker Basu Chatterjee passed away on June 4. He had won National Award for which film? ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕ ಬಸು ಚಾಟರ್ಜಿ ಜೂನ್ 4ರಂದು ನಿಧನರಾದರು. ಸ್ನೇಹಿತರೆ, ಅವರು ಯಾವ ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ದುರ್ಗಾ. ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕ ಬಸು ಚಾಟರ್ಜಿ ಅವರು ಜೂನ್ 4ರಂದು ನಿಧನರಾದರು. ಅಂಡ್ ಸ್ನೇಹಿತರೆ, ಅವರು ದುರ್ಗಾ ಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. Indian Energy Exchange Limited has started a real-time market to meet demand for electricity. Where is IEX located? Indian Energy Exchange Limited ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ರಿಯಲ್ ಟೈಮ್ ಮಾರುಕಟ್ಟೆಯನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, IEX ಎಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನವದೆಹಲಿ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಆಧಾರಿತ ವಿದ್ಯುತ್ ವ್ಯಾಪಾರ ವಿನಿಮಯ ಕೇಂದ್ರವಾದ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ನೈಜ ಸಮಯದ ಮಾರುಕಟ್ಟೆಯನ್ನು ಪ್ರಾರಂಭಿಸಿದೆ. IEX ಅಂದರೆ ಸ್ನೇಹಿತರೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್. A team of Archaeological Survey of India has discovered 1000-year-old monolithic sandstone ಶಿವಲಿಂಗಂ in which country? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ತಂಡವು 1000 ವರ್ಷಗಳಷ್ಟು ಹಳೆಯದಾದ ಮೊನೊಲಿಥಿಕ್ ಸ್ಯಾಂಡ್ಸ್ಟೋನ್ ಶಿವಲಿಂಗಮನ್ನು ಯಾವ ದೇಶದಲ್ಲಿ ಕಂಡುಹಿಡಿದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಿಯೆಟ್ನಾಂ. ವಿಯೆಟ್ನಾಂನಲ್ಲಿ 1000 ವರ್ಷಗಳಷ್ಟು ಹಳೆಯದಾದ ಮೊನೊಲಿಥಿಕ್ ಸ್ಯಾಂಡ್ಸ್ಟೋನ್ ಶಿವಲಿಂಗಮನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಟೀಮ್ ಕಂಡುಹಿಡಿದಿದೆ. ವಿಯೆಟ್ನಾಂ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ವಿಯೆಟ್ನಾಂದು ಕ್ಯಾಪಿಟಲ್ ಸ್ನೇಹಿತರೆ ಹನಾಯ್ ಆ್ಯಂಡ್ ವಿಯೆಟ್ನಾಂದು ಕರೆನ್ಸಿ ವಿಯೆಟ್ನಾಮೀಸ್ ಡಾಂಗ್. ವೆನ್ ವಾಸ್ ವರ್ಲ್ಡ್ ಬೈಸಿಕಲ್ ಡೇ ಅಬ್ಸರ್ವ್ಡ್ ಆನ್ಯುವಲಿ? ವಿಶ್ವ ಬೈಸಿಕಲ್ ದಿನವನ್ನು ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಬೈಸಿಕಲ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜೂನ್ 3. ಸಿಂಪಲ್, ಅಫೋರ್ಡೆಬಲ್, ರಿಲಯಬಲ್, ಕ್ಲೀನ್ ಆ್ಯಂಡ್ ಎಕೋ ಫ್ರೆಂಡ್ಲಿ ಟ್ರಾನ್ಸ್ಪೋರ್ಟೇಷನ್ ಅನ್ನು ಉತ್ತೇಜಿಸಲು ವಿಶ್ವ ಬೈಸಿಕಲ್ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜೂನ್ 3 2018 ಏಪ್ರಿಲ್ನಲ್ಲಿ ವಿಶ್ವ ಬೈಸಿಕಲ್ ದಿನವೆಂದು ಘೋಷಿಸಿತು. ಫಿಟ್ ಇಂಡಿಯಾ ವಿಲ್ ಬಿ ಲಾಂಚಿಂಗ್ ಸ್ಪೆಷಲ್ ಫಿಲ್ಮ್ಸ್ ಟು ಪ್ರಮೋಟ್ ಹೌ ಮೆನಿ ಇಂಡಿಜಿನಿಯಸ್ ಸ್ಪೋರ್ಟ್ಸ್ ಆಫ್ ಇಂಡಿಯಾ? ಭಾರತದ ಎಷ್ಟು ಸ್ಥಳೀಯ ಕ್ರೀಡೆಗಳನ್ನು ಉತ್ತೇಜಿಸಲು ಫಿಟ್ ಇಂಡಿಯಾ ವಿಶೇಷ ಚಲನಚಿತ್ರಗಳನ್ನು ಪ್ರಾರಂಭಿಸಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 10. ಫಿಟ್ ಇಂಡಿಯಾ ಕ್ರೀಡಾ ಸಚಿವಾಲಯದ ಪ್ರಮುಖ ಕಾರ್ಯಕ್ರಮ ಏಕ್ ಭಾರತ್ ಶ್ರೇಷ್ಠ ಭಾರತ್ ಉಪಕ್ರಮದ ಅಡಿಯಲ್ಲಿ ಭಾರತದ 10 ಸ್ಥಳೀಯ ಕ್ರೀಡೆಗಳನ್ನು ಉತ್ತೇಜಿಸುವ ವಿಶೇಷ ಚಲನಚಿತ್ರಗಳ ಸರಣಿಯನ್ನು ಪ್ರಾರಂಭಿಸುತ್ತದೆ. Who launched #ICommit initiative on World Environment Day? ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ #ICommit ಉಪಕ್ರಮವನ್ನು ಪ್ರಾರಂಭಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ RK ಸಿಂಗ್. ವಿಶ್ವ ಪರಿಸರ ದಿನಾಚರಣೆಯ ನೆನಪಿಗಾಗಿ 2020 ಜೂನ್ 5 ವಿದ್ಯುತ್ ಸಚಿವ RK ಸಿಂಗ್ ಅವರು #ICommit ಅಭಿಯಾನವನ್ನು ಪ್ರಾರಂಭಿಸಿದರು. Which union ministry has launched the information booklet Safe Online Learning in the Times of COVID-19? ಕೋವಿಡ್-19 ಕಾಲದಲ್ಲಿ ಸುರಕ್ಷಿತ ಆನ್ಲೈನ್ ಕಲಿಕೆ ಎಂಬ ಮಾಹಿತಿಯ ಪುಸ್ತಕವನ್ನು ಯಾವ ಕೇಂದ್ರ ಸಚಿವಾಲಯ ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ HRD ಮಿನಿಸ್ಟ್ರಿ. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ಅವರು ಸೇಫ್ ಆನ್ಲೈನ್ ಲರ್ನಿಂಗ್ ಇನ್ ದ ಟೈಮ್ಸ್ ಆಫ್ ಕೋವಿಡ್-19 ಎಂಬ ಮಾಹಿತಿ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. Who launched a national awareness campaign on prevention of human-animal mortality on highways? ಹೆದ್ದಾರಿಗಳಲ್ಲಿ ಮಾನವ ಪ್ರಾಣಿಗಳ ಮರಣ ತಡೆಗಟ್ಟುವಿಕೆ ಕುರಿತು ರಾಷ್ಟ್ರೀಯ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಿದ್ದವರು ಯಾರು?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ವಾಟ್ ವಾಸ್ ದ ಥೀಮ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2020? 2020 ವಿಶ್ವ ಪರಿಸರ ದಿನಾಚರಣೆಯ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬಯೋಡೈವರ್ಸಿಟಿ. ಪರಿಸರ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಅಂಡ್ ಸ್ನೇಹಿತರೆ ಈ ದಿನವನ್ನು 1974ರಲ್ಲಿ ವಿಶ್ವಸಂಸ್ಥೆಯು ಮೊದಲ ಬಾರಿಗೆ ಆಚರಿಸಿತು. ಅಂಡ್ ಸ್ನೇಹಿತರೆ 2020 ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು ಥೀಮ್ ಬಯೋಡೈವರ್ಸಿಟಿ. Which Indian NGO has won World Health Organization's World No Tobacco Day Award 2020? ಯಾವ ಭಾರತೀಯ NGO ವಿಶ್ವ ಆರೋಗ್ಯ ಸಂಸ್ಥೆಯ ವಿಶ್ವ ತಂಬಾಕು ರಹಿತ ದಿನ ಪ್ರಶಸ್ತಿ 2020 ಗೆದ್ದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸೀಡ್ಸ್. ಭಾರತೀಯ NGO ಸೀಡ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅವಾರ್ಡ್ 2020 ಗೆದ್ದಿದೆ. Which Indian writer has won 2020 Commonwealth Short Story Prize for The Great Indian Teas and Snakes? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೃತಿಕಾ ಪಾಂಡೆ. ಇಂಡಿಯನ್ ರೈಟರ್ ಕೃತಿಕಾ ಪಾಂಡೆ ಅವರು ದ್ವೇಷ ಮತ್ತು ಪೂರ್ವಗ್ರಹದ ಯುಗದಲ್ಲಿ ಪ್ರೀತಿಯ ಬಗ್ಗೆ ದ ಗ್ರೇಟ್ ಇಂಡಿಯನ್ ಟೀ ಅಂಡ್ ಸ್ನೇಕ್ಸ್ ಎಂಬ ಕಥೆಗೆ 2020 ಕಾಮನ್ವೆಲ್ತ್ ಸಣ್ಣ ಕಥೆಯ ಬಹುಮಾನವನ್ನು ವಿಜೇತರಾಗಿ ಘೋಷಿಸಲಾಯಿತು. Virendranath Dutt was appointed as Chairman and Managing Director of National Fertilizers Limited. Where is the headquarters of National Fertilizers Limited located? ವೀರೇಂದ್ರನಾಥ್ ದತ್ ಅವರನ್ನು ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕನಾಗಿ ನೇಮಿಸಲಾಯಿತು. ಸ್ನೇಹಿತರೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ದು ಪ್ರಧಾನ ಕಚೇರಿಯಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನೋಯ್ಡಾ ಉತ್ತರ ಪ್ರದೇಶನಲ್ಲಿದೆ. ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಶ್ರೀ ವೀರೇಂದ್ರನಾಥ್ ದತ್ ಅವರು ಹೆಚ್ಚುವರಿ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಅಂಡ್ ಸ್ನೇಹಿತರೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ದು ಹೆಡ್ ಕ್ವಾರ್ಟರ್ಸ್ ನೋಯ್ಡಾ ಉತ್ತರ ಪ್ರದೇಶನಲ್ಲಿದೆ. Who has been appointed as the new president of Confederation of Indian Industry? ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಉದಯ್ ಕೋಟಕ್. ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯ ಹೊಸ ಅಧ್ಯಕ್ಷರಾಗಿ ಉದಯ್ ಕೋಟಕ್ ಅವರನ್ನು ನೇಮಿಸಲಾಯಿತು. CII ಅಂದರೆ ಸ್ನೇಹಿತರೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ. ಇದರದ್ದು ಸ್ಥಾಪನೆ ಸ್ನೇಹಿತರೆ 1895ನಲ್ಲಿ ಆಗಿದೆ. ಅಂಡ್ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. Name the mobile application which was launched by Girish Chandra Murmu, Jammu Kashmir's Lieutenant Governor. ಜಮ್ಮು ಕಾಶ್ಮೀರನ ಲೆಫ್ಟಿನೆಂಟ್ ಗವರ್ನರ್ ಗಿರೀಶ್ ಚಂದ್ರ ಮುರ್ಮು ಅವರು ಪ್ರಾರಂಭಿಸಿದ ಮೊಬೈಲ್ ಅಪ್ಲಿಕೇಶನ್ ಅನ್ನು ಹೆಸರಿಸಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮೇರಾ ವೇತನ್. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಗಿರೀಶ್ ಚಂದ್ರ ಮುರ್ಮು ಅವರು ಸಂಬಳ ಟ್ರ್ಯಾಕರ್ ಮೊಬೈಲ್ ಅಪ್ಲಿಕೇಶನ್ ಮೇರಾ ವೇತನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅಂಡ್ ಸ್ನೇಹಿತರೆ ಈ ಅಪ್ಲಿಕೇಶನ್ ಅನ್ನು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಭಿವೃದ್ಧಿಪಡಿಸಿದೆ. Who authored the book The Dry Fasting Miracle From Deprived to Thrive? The Dry Fasting Miracle From Deprived to Thrive ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಲೂಕ್ ಕುಟಿನೋ. ದ ಡ್ರೈ ಫಾಸ್ಟಿಂಗ್ ಮಿರಾಕಲ್ ಫ್ರಮ್ ಡಿಪ್ರೈವ್ಡ್ ಟು ಥ್ರೈವ್ ಎಂಬ ಪುಸ್ತಕವನ್ನು ಲೂಕ್ ಕುಟಿನೋ ಅವರು ಬರೆದಿದ್ದಾರೆ. Who was appointed as the brand ambassador of Adidas recently? ಇತ್ತೀಚೆಗೆ ಆದಿದಾಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಾನುಷಿ ಚಿಲ್ಲರ್. Which state has launched ಸ್ಪಂದನ್ ಕ್ಯಾಂಪೇನ್ ಫಾರ್ ಪೊಲೀಸ್? ಪೊಲೀಸರಿಗಾಗಿ ಸ್ಪಂದನ್ ಅಭಿಯಾನವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಛತ್ತೀಸ್ಗಢ. ಛತ್ತೀಸ್ಗಢ ಪೊಲೀಸರು ಸಂವಾದಾತ್ಮಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ
ಮತ್ತು ಸಮಾಲೋಚನಾ ಅವಧಿಗಳು ಸಂಗೀತ ಮತ್ತು ಯೋಗ ಚಿಕಿತ್ಸೆ ಏರ್ಪಡಿಸುವ ಮೂಲಕ ತಮ್ಮ ಸಿಬ್ಬಂದಿಯಲ್ಲಿ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯನ್ನು ಪರೀಕ್ಷಿಸಲು ಸ್ಪಂದನ್ ಎಂಬ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಛತ್ತೀಸ್ಗಢದ ಮುಖ್ಯಮಂತ್ರಿ ಸ್ನೇಹಿತರೆ ಭೂಪೇಶ್ ಬಘೇಲ್ ಅಂಡ್ ಛತ್ತೀಸ್ಗಢದ ಗವರ್ನರ್ ಅನುಸೂಯಾ ಯುಕೆ. Name the skill mapping exercise launched by Skill Development Ministry under Vande Bharat Mission. ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭಿಸಿರುವ ಕೌಶಲ್ಯ ಮ್ಯಾಪಿಂಗ್ ವ್ಯಾಯಾಮವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸ್ವದೇಶ್. ಕೌಶಲ್ಯ ಅಭಿವೃದ್ಧಿ ಸಚಿವಾಲಯವು ಉದ್ಯೋಗ ಬೆಂಬಲಕ್ಕಾಗಿ ಸ್ವದೇಶ್ ಎಂಬ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ. ಸ್ವದೇಶ್ದು ಫುಲ್ ಫಾರ್ಮ್ ಸ್ನೇಹಿತರೆ ಸ್ಕಿಲ್ಡ್ ವರ್ಕರ್ಸ್ ಅರೈವಲ್ ಡೇಟಾಬೇಸ್ ಫಾರ್ ಎಂಪ್ಲಾಯ್ಮೆಂಟ್ ಸಪೋರ್ಟ್. Which ministry, along with Human Resource Development Ministry, jointly launched student internship program named TULIP? ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದೊಂದಿಗೆ ಯಾವ ಸಚಿವಾಲಯವು ಜಂಟಿಯಾಗಿ ಟುಲಿಪ್ ಎಂಬ ವಿದ್ಯಾರ್ಥಿ ಇಂಟರ್ನ್ಶಿಪ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ಮತ್ತು ವಸತಿ ಮತ್ತು ನಗರ ವ್ಯವಹಾರಗಳ ರಾಜ್ಯ ಸಚಿವ ಹರ್ದೀಪ್ ಪುರಿ ಅವರು ಜಂಟಿಯಾಗಿ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸಿದರು. ಟುಲಿಪ್ದು ಫುಲ್ ಫಾರ್ಮ್ ಸ್ನೇಹಿತರೆ ದಿ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಹೂ ಈಸ್ ನೇಮ್ಡ್ ಇವೈ ವರ್ಲ್ಡ್ ಆಂಟರ್ಪ್ರಿನರ್ ಆಫ್ ದ ಇಯರ್ 2020? 2020 ಇವೈ ವಿಶ್ವ ಉದ್ಯಮಿ ಎಂದು ಯಾರನ್ನು ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕಿರಣ್ ಮಜುಮ್ದಾರ್ ಶಾ. ಬಯೋಕಾನ್ದು ಸ್ಥಾಪಕ ಕಿರಣ್ ಮಜುಮ್ದಾರ್ ಶಾ ಅವರನ್ನು 2020 ಇವೈ ವಿಶ್ವ ಉದ್ಯಮಿ ಎಂದು ಹೆಸರಿಸಲಾಗಿದೆ. Which country is to host the 2022's Women's Asian Football Cup? 2020 ಮಹಿಳಾ ಏಷ್ಯನ್ ಫುಟ್ಬಾಲ್ ಕಪ್ ಅನ್ನು ಆಯೋಜಿಸುವ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ಸ್ ಬಿ ಇಂಡಿಯಾ. Which institute ranked top among the Indian institutes in the Asia University ranking? ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ ಭಾರತೀಯ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನ ಪಡೆದ ಸಂಸ್ಥೆ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ IISc ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಏಷ್ಯಾ ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ಭಾರತೀಯ ಸಂಸ್ಥೆಗಳಲ್ಲಿ IISc ಬೆಂಗಳೂರು ಉನ್ನತ ಸ್ಥಾನ ಪಡೆದಿದೆ. What is the theme for 51st annual meeting conducted by World Economic Forum in January 2021? ಜನವರಿ 2021ರಲ್ಲಿ ವಿಶ್ವ ಆರ್ಥಿಕ ವೇದಿಕೆ ನಡೆಸುವ 51ನೇ ವಾರ್ಷಿಕ ಸಭೆಯ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ದ ಗ್ರೇಟ್ ರೀಸೆಟ್. Who is the only Indian ranked among the Forbes 100 World's Highest Paid Celebrities 2020? ಫೋರ್ಬ್ಸ್ ಟಾಪ್ 100 ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸೆಲೆಬ್ರಿಟಿಗಳಲ್ಲಿ 2020ರಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಕ್ಷಯ್ ಕುಮಾರ್. Who was appointed as India's permanent representative to World Trade Organization recently? ಇತ್ತೀಚೆಗೆ WTOಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬ್ರಜೇಂದ್ರ ನವನೀತ್. ವಿಶ್ವ ವಾಣಿಜ್ಯ ಸಂಸ್ಥೆಗೆ ರಾಯಭಾರಿಯಾಗಿ ಮತ್ತು ಭಾರತದ ಖಾಯಂ ಪ್ರತಿನಿಧಿಯಾಗಿ ಬ್ರಜೇಂದ್ರ ನವನೀತ್ ಅವರನ್ನು ನೇಮಕ ಮಾಡಲು ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅನುಮೋದನೆ ನೀಡಿದೆ. WTO ಅಂದರೆ ಸ್ನೇಹಿತರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. WTOದು ಹೆಡ್ ಕ್ವಾರ್ಟರ್ಸ್ ಜೆನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಅಂಡ್ ಸ್ನೇಹಿತರೆ WTOದು ಡೈರೆಕ್ಟರ್ ಜನರಲ್ ರಾಬರ್ಟೋ ಎಸ್ವೆಡೋ. Name the Indian who has been appointed as a senior advisor at World Bank recently. ಇತ್ತೀಚೆಗೆ ವಿಶ್ವ ಬ್ಯಾಂಕ್ನಲ್ಲಿ ಹಿರಿಯ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಜೀವ್ ಟೊಪ್ನೋ.
ವಿಚ್ ಕಂಟ್ರಿ ಹ್ಯಾಸ್ ಸೈನ್ಡ್ MOU ವಿತ್ ಇಂಡಿಯಾ ಇನ್ ಜೂನ್ ಫಾರ್ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಟು ಇನ್ಕ್ರೀಸ್ ಮಿಲಿಟರಿ ಇಂಟರ್ಆಪರೇಬಿಲಿಟಿ? ಮಿಲಿಟರಿ ಅಂತರ್ ಕಾರ್ಯಾಚರಣೆಯನ್ನು ಹೆಚ್ಚಿಸಲು ಮ್ಯೂಚುವಲ್ ಲಾಜಿಸ್ಟಿಕ್ ಬೆಂಬಲ ಒಪ್ಪಂದಕ್ಕಾಗಿ ಜೂನ್ನಲ್ಲಿ ಭಾರತದೊಂದಿಗೆ ಯಾವ ದೇಶವು ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಆಸ್ಟ್ರೇಲಿಯಾ. ಉಭಯ ದೇಶಗಳ ನಡುವಿನ ರಕ್ಷಣಾ ವ್ಯಾಯಾಮದ ಮೂಲಕ ಮಿಲಿಟರಿ ಅಂತರ್ ಕಾರ್ಯಾಚರಣೆಯನ್ನು ಹೆಚ್ಚಿಸಲು ಆಸ್ಟ್ರೇಲಿಯಾ ಮತ್ತು ಭಾರತ ಒಪ್ಪಂದಕ್ಕೆ ಸಹಿ ಹಾಕಿದವು. ಆಸ್ಟ್ರೇಲಿಯಾ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಸ್ಕಾಟ್ ಮಾರಿಸನ್. ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಸ್ನೇಹಿತರೆ ಕ್ಯಾನ್ಬೆರಾ. ಆ್ಯಂಡ್ ಆಸ್ಟ್ರೇಲಿಯಾದ ಕರೆನ್ಸಿ ಸ್ನೇಹಿತರೆ ಆಸ್ಟ್ರೇಲಿಯನ್ ಡಾಲರ್. Name the country which proposed the name Nisarga to cyclone which hit the part of India's west coast. ಭಾರತದ ಪಶ್ಚಿಮ ಕರಾವಳಿಯ ಭಾಗವನ್ನು ಅಪ್ಪಳಿಸಿದ ಚಂಡುಮಾರುತಕ್ಕೆ ನಿಸರ್ಗ ಎಂಬ ಹೆಸರನ್ನು ಪ್ರಸ್ತಾಪಿಸಿದ ದೇಶವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಪಿ, ಬಾಂಗ್ಲಾದೇಶ್. Which ministry has launched the Nagarvan scheme on the occasion of World Environment Day? ವಿಶ್ವ ಪರಿಸರ ದಿನಾಚರಣೆಯಂದು ಯಾವ ಸಚಿವಾಲಯವು ನಗರ್ವನ್ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. Prime Minister Narendra Modi discussed with the President of Mozambique to discuss the challenges posed in the both countries due to COVID-19. Who is the President of Mozambique? ಮೊಜಾಂಬಿಕ್ನ ಅಧ್ಯಕ್ಷರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಫಿಲಿಪ್ ಜಸಿಂಟೋ ನ್ಯೂಸಿ. ಮೊಜಾಂಬಿಕ್ದು ಪ್ರೆಸಿಡೆಂಟ್ ಸ್ನೇಹಿತರೆ ಫಿಲಿಪ್ ಜಸಿಂಟೋ ನ್ಯೂಸಿ. ಮೊಜಾಂಬಿಕ್ದು ಕ್ಯಾಪಿಟಲ್ ಸ್ನೇಹಿತರೆ ಮಾಪುಟೋ. ಆ್ಯಂಡ್ ಮೊಜಾಂಬಿಕ್ದು ಕರೆನ್ಸಿ ಮೊಜಾಂಬಿಕನ್ ಮೆಟಿಕಲ್. ವಿಚ್ ಪ್ಲೇಸ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಉತ್ತರಾಖಂಡ್ಸ್ ನ್ಯೂ ಸಮ್ಮರ್ ಕ್ಯಾಪಿಟಲ್? ಯಾವ ಸ್ಥಳವನ್ನು ಉತ್ತರಾಖಂಡದ ಹೊಸ ಬೇಸಿಗೆ ರಾಜಧಾನಿ ಎಂದು ಘೋಷಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬರಾರಿ ಸೇನ್. ಬರಾರಿ ಸೇನ್ ಉತ್ತರಾಖಂಡದ ಹೊಸ ಬೇಸಿಗೆ ರಾಜಧಾನಿಯಾಗಿ ಘೋಷಿಸಲಾಗಿದೆ. ಉತ್ತರಾಖಂಡ್ ಬಗ್ಗೆ ನೋಡೋದ್ರೆ ಸ್ನೇಹಿತರೆ, ಉತ್ತರಾಖಂಡದ ಮುಖ್ಯಮಂತ್ರಿ ಸ್ನೇಹಿತರೆ ತ್ರಿವೇಂದ್ರ ಸಿಂಗ್ ರಾವತ್. ಆ್ಯಂಡ್ ಉತ್ತರಾಖಂಡದ ಗವರ್ನರ್ ಬೇಬಿ ರಾಣಿ ಮೌರ್ಯ. India signed an agreement with which nation to boost cooperation in the power sector? ವಿದ್ಯುತ್ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸಲು ಭಾರತವು ಯಾವ ರಾಷ್ಟ್ರದೊಂದಿಗೆ ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಡೆನ್ಮಾರ್ಕ್. ಭಾರತ ಮತ್ತು ಡೆನ್ಮಾರ್ಕ್ ವಿದ್ಯುತ್ ಕ್ಷೇತ್ರದಲ್ಲಿ ಸಹಕಾರವನ್ನು ಅಭಿವೃದ್ಧಿಪಡಿಸಲು ಒಪ್ಪಂದಕ್ಕೆ ಸಹಿ ಹಾಕಿವೆ. ಡೆನ್ಮಾರ್ಕ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಡೆನ್ಮಾರ್ಕ್ದು ಕ್ಯಾಪಿಟಲ್ ಸ್ನೇಹಿತರೆ ಕೋಪನ್ ಹೇಗನ್. ಡೆನ್ಮಾರ್ಕ್ದು ಕರೆನ್ಸಿ ಸ್ನೇಹಿತರೆ ಡ್ಯಾನಿಶ್ ಕ್ರೋನ್. ವಿಚ್ ಸ್ಟೇಟ್ ಹ್ಯಾಸ್ ಮೇಡ್ ಬಂದೇ ಉತ್ಕಲ ಜನನಿ ಆಸ್ ಇಟ್ಸ್ ಸ್ಟೇಟ್ ಸಾಂಗ್? ಯಾವ ರಾಜ್ಯವು ಬಂದೇ ಉತ್ಕಲ ಜನನಿಯನ್ನು ತನ್ನ ಸ್ಟೇಟ್ ಸಾಂಗ್ ಆಗಿ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಒಡಿಶಾ. Which Indian territory has topped India's food safety index? ಭಾರತದ ಆಹಾರ ಸುರಕ್ಷತಾ ಸೂಚ್ಯಂಕದಲ್ಲಿ ಯಾವ ಯೂನಿಯನ್ ಟೆರಿಟರಿ ಅಗ್ರ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಚಂಡೀಗಢ. ಕೇಂದ್ರ ಪ್ರದೇಶಗಳಲ್ಲಿ ಚಂಡೀಗಢ ಭಾರತದ ಆಹಾರ ಸುರಕ್ಷತಾ ಸೂಚ್ಯಂಕದಲ್ಲಿ ಅಗ್ರ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಚಂಡೀಗಢ ನಂತರ ಡೆಲ್ಲಿ 2ನೇ ಸ್ಥಾನದಲ್ಲಿದೆ. ಆ್ಯಂಡ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ 3ನೇ ಸ್ಥಾನದಲ್ಲಿದೆ. Which state topped India's state food safety index among larger states? ದೊಡ್ಡ ರಾಜ್ಯಗಳಲ್ಲಿ ಭಾರತದ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕದಲ್ಲಿ ಯಾವ ರಾಜ್ಯ ಅಗ್ರ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಗುಜರಾತ್ ರಾಜ್ಯ. ಫಸಾಯ್ ನೀಡಿದ ಮಾಹಿತಿಯ ಪ್ರಕಾರ ಗುಜರಾತ್ ಭಾರತದ ಆಹಾರ ಸುರಕ್ಷತಾ ಸೂಚ್ಯಂಕದಲ್ಲಿ ದೊಡ್ಡ ರಾಜ್ಯಗಳಲ್ಲಿ ಅಗ್ರ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಸಣ್ಣ ರಾಜ್ಯಗಳಲ್ಲಿ ಗೋವಾ ರಾಜ್ಯ ಅಗ್ರ ಸ್ಥಾನದಲ್ಲಿದೆ. ಫಸಾಯ್ ಅಂದರೆ ಸ್ನೇಹಿತರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಫಸಾಯ್ದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ನವದೆಹಲಿಯಲ್ಲಿದೆ.
ಆ್ಯಂಡ್ ಫಸಾಯ್ದು ಪ್ರಸ್ತುತ ಅಧ್ಯಕ್ಷರು ಸ್ನೇಹಿತರೆ ರೀತಾ ತೆಯೋತಿಯಾ. ವಿಚ್ ನೇಷನ್ ಹ್ಯಾಸ್ ಡಿಕ್ಲೇರ್ಡ್ ಇಟ್ ಸೆಲ್ಫ್ ಕೋವಿಡ್ ವೈರಸ್ ಫ್ರೀ? ಯಾವ ರಾಷ್ಟ್ರವು ತನ್ನನ್ನು ಕೋವಿಡ್ ವೈರಸ್ ಮುಕ್ತ ಎಂದು ಘೋಷಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನ್ಯೂಜಿಲೆಂಡ್. ತನ್ನ ಕೊನೆಯ ಕೊರೋನಾ ವೈರಸ್ ರೋಗಿಯ ಚೇತರಿಕೆಯ ನಂತರ ನ್ಯೂಜಿಲೆಂಡ್ ತನ್ನನ್ನು ಕೋವಿಡ್ ಮುಕ್ತ ಎಂದು ಘೋಷಿಸಿದೆ. ನ್ಯೂಜಿಲೆಂಡ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ನ್ಯೂಜಿಲೆಂಡ್ದು ಕ್ಯಾಪಿಟಲ್ ಸ್ನೇಹಿತರೆ ವೆಲ್ಲಿಂಗ್ಟನ್. ನ್ಯೂಜಿಲೆಂಡ್ದು ಕರೆನ್ಸಿ ನ್ಯೂಜಿಲೆಂಡ್ ಡಾಲರ್. ಆ್ಯಂಡ್ ನ್ಯೂಜಿಲೆಂಡ್ದು ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಜಸಿಂಡಾ ಆರ್ಡರ್ನ್. UN Russian Language Day was celebrated every year on which date? UN ರಷ್ಯನ್ ಭಾಷಾ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೂನ್ 6. ಬಹುಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉತ್ತೇಜಿಸಲು ಮತ್ತು ಪ್ರಸಿದ್ಧ ರಷ್ಯನ್ ಕವಿ ಅಲೆಕ್ಸಾಂಡರ್ ಪುಸ್ಕಿನ್ ಅವರ ಜನ್ಮದಿನವನ್ನು ಆಚರಿಸಲು ಜೂನ್ 6 ರಂದು ಯುನೈಟೆಡ್ ನೇಷನ್ಸ್ ರಷ್ಯನ್ ಭಾಷಾ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ಮೊದಲ UN ರಷ್ಯನ್ ಭಾಷಾ ದಿನವನ್ನು 2010ರಲ್ಲಿ ಆಚರಿಸಲಾಯಿತು. ನೇಮ್ ದ ಏರ್ಪೋರ್ಟ್ ವಿಚ್ ರಿಸೀವ್ಡ್ ಪ್ಲಾಟಿನಮ್ ರೆಕಗ್ನಿಷನ್ ಇನ್ ದ ACI ಏಷ್ಯಾ ಪ್ಯಾಸಿಫಿಕ್ ಗ್ರೀನ್ ಏರ್ಪೋರ್ಟ್ಸ್ ರೆಕಗ್ನಿಷನ್ 2020. ACI ಏಷ್ಯಾ ಪ್ಯಾಸಿಫಿಕ್ ಹಸಿರು ವಿಮಾನ ನಿಲ್ದಾಣಗಳ ರೆಕಗ್ನಿಷನ್ 2020ರಲ್ಲಿ ಪ್ಲಾಟಿನಮ್ ರೆಕಗ್ನಿಷನ್ ಪಡೆದ ವಿಮಾನ ನಿಲ್ದಾಣವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಜೀವ್ ಗಾಂಧಿ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ತಮ್ಮ ಪರಿಣಾಮಕಾರಿ ನೀರಿನ ನಿರ್ವಹಣೆಗಾಗಿ ರಾಜೀವ್ ಗಾಂಧಿ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ಲಾಟಿನಮ್ ರೆಕಗ್ನಿಷನ್ ಅನ್ನು ಪಡೆದಿದೆ. ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಇಂಡಿಯನ್ ಒರಿಜಿನ್ ಚೇರ್ಮನ್ ಆಫ್ ಬ್ಯಾಫ್ಟಾ? ಯಾರು ಬ್ಯಾಫ್ಟಾದ ಮೊದಲನೇ ಭಾರತೀಯ ಮೂಲದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೃಷ್ಣೇಂದು ಮಧುಮದಾರ್. ಬ್ಯಾಫ್ಟಾದು ಫುಲ್ ಫಾರ್ಮ್ ಸ್ನೇಹಿತರೆ ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಆರ್ಟ್ಸ್. ಬ್ಯಾಫ್ಟಾ ದೂರದರ್ಶನ್ ನಿರ್ಮಾಪಕ ಕೃಷ್ಣೇಂದು ಮಜುಮದಾರ್ ಅವರನ್ನು ಮುಂದಿನ 3 ವರ್ಷಗಳ ಕಾಲ ಅದರ ಅಧ್ಯಕ್ಷರಾಗಿ ನೇಮಿಸಿತು. ಬ್ಯಾಫ್ಟಾದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಲಂಡನ್ ಯುನೈಟೆಡ್ ಕಿಂಗ್ಡಮ್ನಲ್ಲಿದೆ. ಆ್ಯಂಡ್ ಬ್ಯಾಫ್ಟಾದು ಪ್ರೆಸಿಡೆಂಟ್ ಸ್ನೇಹಿತರೆ ಪ್ರಿನ್ಸ್ ವಿಲಿಯಂ. ಹೂ ಲಾಂಚ್ ಕೋವಿಡ್ ಬೀಪ್ ಇಂಡಿಯಾಸ್ ಫಸ್ಟ್ ವೈರ್ಲೆಸ್ ಸೈಕೋಲಾಜಿಕಲ್ ಪ್ಯಾರಾಮೀಟರ್ಸ್ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಕೋವಿಡ್-19 ಪೇಷಂಟ್ಸ್? ಕೋವಿಡ್ ಬೀಪ್ ಕೋವಿಡ್-19 ರೋಗಿಗಳಿಗಾಗಿ ಭಾರತದ ಮೊದಲ ವೈರ್ಲೆಸ್ ಶಾರೀರಿಕ ನಿಯತಾಂಕಗಳ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡಾಕ್ಟರ್ ಜಿತೇಂದರ್ ಸಿಂಗ್. ಕೇಂದ್ರ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಡಾಕ್ಟರ್ ಜಿತೇಂದರ್ ಸಿಂಗ್ ಅವರು ಜೂನ್ 7 ರಂದು ಕೋವಿಡ್ ಬೀಪ್ ಅನ್ನು ಪ್ರಾರಂಭಿಸಿದರು. ಕೋವಿಡ್ ಬೀಪ್ದು ಫುಲ್ ಫಾರ್ಮ್ ಸ್ನೇಹಿತರೆ ಕಂಟಿನ್ಯೂಸ್ ಆಕ್ಸಿಜನೇಷನ್ ಆ್ಯಂಡ್ ವೈಟಲ್ ಇನ್ಫಾರ್ಮೇಷನ್ ಡಿಟೆಕ್ಷನ್ ಬಯೋಮೆಡ್ ಪಾಡ್. ಆ್ಯಂಡ್ ಸ್ನೇಹಿತರೆ ಕೋವಿಡ್-19 ರೋಗಿಗಳಿಗೆ ಇದು ಭಾರತದ ಮೊದಲ ವೆಚ್ಚ ಪರಿಣಾಮಕಾರಿ ಸ್ಥಳೀಯ ವೈರ್ಲೆಸ್ ಶಾರೀರಿಕ ನಿಯತಾಂಕಗಳ ಮೇಲ್ವಿಚಾರಣೆ ವ್ಯವಸ್ಥೆ ಆಗಿದೆ. Which among the following awards has been cancelled for 2020 due to COVID-19? ಕೋವಿಡ್-19 ಕಾರಣದಿಂದಾಗಿ 2020ಕ್ಕೆ ಈ ಕೆಳಗಿನ ಯಾವ ಪ್ರಶಸ್ತಿಗಳನ್ನು ರದ್ದುಪಡಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ರೋಮನ್ ಮ್ಯಾಗ್ಸೆಸೆ ಅವಾರ್ಡ್ಸ್. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಏಷ್ಯಾದ ನೋಬೆಲ್ ಪ್ರಶಸ್ತಿಯ ವರ್ಷನ್ ಎಂದು ಕರೆಯಲ್ಪಡುವ ರೋಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಈ ವರ್ಷ ರದ್ದುಪಡಿಸಲಾಗಿದೆ. Which Indian state has highest number of tiger population in the country as per National Tiger Conservation Authority? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಪ್ರಕಾರ ದೇಶದಲ್ಲಿ ಹೆಚ್ಚು ಹುಲಿ ಜನಸಂಖ್ಯೆ ಹೊಂದಿರುವ ಭಾರತದ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಧ್ಯಪ್ರದೇಶ್. ಮಧ್ಯಪ್ರದೇಶ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ ಪಾಪ್ಯುಲೇಷನ್ ಇನ್ ದ ಕಂಟ್ರಿ. NTCA ಅಂದರೆ ಸ್ನೇಹಿತರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. NTCAದು ಪ್ರಸ್ತುತ ಅಧ್ಯಕ್ಷರು ಸ್ನೇಹಿತರೆ ಪ್ರಕಾಶ್ ಜಾವಡೇಕರ್. ಆ್ಯಂಡ್ NTCAದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ವಿಚ್ ಡೇಟಾ ಶೇರಿಂಗ್ ವೆಬ್ಸೈಟ್ ವಾಸ್ ಬ್ಲಾಕ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ರೀಸೆಂಟ್ಲಿ? ಭಾರತ ಸರ್ಕಾರ ಇತ್ತೀಚೆಗೆ ಯಾವ ಡೇಟಾ ಶೇರಿಂಗ್ ವೆಬ್ಸೈಟನ್ನು ನಿರ್ಬಂಧಿಸಿದೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ವಿ ಟ್ರಾನ್ಸ್ಫರ್. ಭದ್ರತಾ ಕಾರಣಗಳಿಂದಾಗಿ ಕಂಪ್ಯೂಟರ್ ಫೈಲ್ ಶೇರಿಂಗ್ ವೆಬ್ಸೈಟ್ ವಿ ಟ್ರಾನ್ಸ್ಫರ್ ಅನ್ನು ನಿರ್ಬಂಧಿಸುವಂತೆ ಕೇಂದ್ರ ಸರ್ಕಾರ ಇಂಟರ್ನೆಟ್ ಸೇವಾ ಪೂರೈಕೆದಾರರಿಗೆ ಆದೇಶಿಸಿದೆ. ವಿಚ್ ಕಂಪ್ನಿ ಹ್ಯಾಸ್ ಲಾಂಚ್ ಸೋದರ್ ಅಪ್ಲಿಕೇಶನ್ ಟು ಹೆಲ್ಪ್ ಪೀಪಲ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್? ಸಾಮಾಜಿಕ ದೂರವನ್ನು ಕಾಪಾಡಿಕೊಳ್ಳಲು ಜನರಿಗೆ ಸಹಾಯ ಮಾಡಲು ಯಾವ ಕಂಪನಿ ಸೋದರ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗೂಗಲ್. ಗೂಗಲ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಮೇಂಟೈನ್ ಮಾಡಲು ಸೋದರ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಅಂಡ್ ಸ್ನೇಹಿತರೆ ನಿಜ ಜೀವನದಲ್ಲಿ ದೂರವನ್ನು ಕಾಪಾಡಿಕೊಳ್ಳಲು ಈ ಅಪ್ಲಿಕೇಶನ್ ಸಹಾಯ ಮಾಡುತ್ತದೆ. ಗೂಗಲ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಗೂಗಲ್ದು ಸಿಒ ಸ್ನೇಹಿತರೆ ಸುಂದರ್ ಪಿಚಾಯ್ ಆ್ಯಂಡ್ ಗೂಗಲ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಕ್ಯಾಲಿಫೋರ್ನಿಯಾ ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ವಿಚ್ ಅಪ್ಲಿಕೇಶನ್ ವಾಸ್ ಲಾಂಚ್ ಬೈ ಕರ್ನಾಟಕ ಟು ಪ್ರೊವೈಡ್ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಆ್ಯಂಡ್ ಅಲರ್ಟ್ಸ್ ಆನ್ ವೆದರ್ ರೇನ್ಫಾಲ್ ಆ್ಯಂಡ್ ಫ್ಲಡಿಂಗ್? ಹವಾಮಾನ ಮಳೆ ಪ್ರವಾಹದ ಬಗ್ಗೆ ನೈಜ ಸಮಯದ ಮಾಹಿತಿ ಮತ್ತು ಎಚ್ಚರಿಕೆಗಳನ್ನು ಒದಗಿಸಲು ಕರ್ನಾಟಕ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇಘ ಸಂದೇಶ. ಹವಾಮಾನ ಮಳೆ ಪ್ರವಾಹದ ಬಗ್ಗೆ ನೈಜ ಸಮಯದ ಮಾಹಿತಿ ಮತ್ತು ಎಚ್ಚರಿಕೆಗಳನ್ನು ಒದಗಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಮೇಘ ಸಂದೇಶ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ವೆನ್ ವಾಸ್ ವರ್ಲ್ಡ್ ಫುಡ್ ಸೇಫ್ಟಿ ಡೇ 2020 ಸೆಲೆಬ್ರೇಟೆಡ್? ವಿಶ್ವ ಆಹಾರ ಸುರಕ್ಷತಾ ದಿನ 2020 ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜೂನ್ 7. ಜೂನ್ 7ರಂದು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅನ್ನು ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ 2020 ವರ್ಲ್ಡ್ ಫುಡ್ ಸೇಫ್ಟಿ ಡೇದು ಥೀಮ್ ಫುಡ್ ಸೇಫ್ಟಿ ಎವ್ರಿ ಒನ್ಸ್ ಬಿಸ್ನೆಸ್. ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ಓಷನ್ ಡೇ 2020? ವಿಶ್ವ ಸಾಗರ ದಿನ 2020 ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಇನೋವೇಷನ್ ಫಾರ್ ಅ ಸಸ್ಟೈನೇಬಲ್ ಓಷನ್. ಪ್ರತಿ ವರ್ಷ ಜೂನ್ 8ರಂದು ವರ್ಲ್ಡ್ ಓಷನ್ ಡೇ ಅನ್ನು ಆಚರಿಸಲಾಗುತ್ತದೆ, ವಿಶ್ವ ಸಾಗರ ದಿನ. ಆ್ಯಂಡ್ ಸ್ನೇಹಿತರೆ 2020 ವರ್ಲ್ಡ್ ಓಷನ್ ಡೇದು ಥೀಮ್ ಇನೋವೇಷನ್ ಫಾರ್ ಅ ಸಸ್ಟೈನೇಬಲ್ ಓಷನ್. ಚಿರಂಜೀವಿ ಸರ್ಜಾ ಹು ಪಾಸ್ಡ್ ಅವೇ ರೀಸೆಂಟ್ಲಿ ಈಸ್ ಅ ರಿನೌಂಡ್ ಡ್ಯಾಶ್. ಇತ್ತೀಚೆಗೆ ನಿಧನರಾದ ಚಿರಂಜೀವಿ ಸರ್ಜಾ ಹೆಸರಾಂತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆ್ಯಕ್ಟರ್. ಕನ್ನಡ ಆ್ಯಕ್ಟರ್ ಚಿರಂಜೀವಿ ಸರ್ಜಾ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಸ್ನೇಹಿತರೆ ಚಿರಂಜೀವಿ ಸರ್ಜಾ ಅವರು 2009ರಲ್ಲಿ ಸರ್ಜಾ ಕುಟುಂಬದ ಮನೆ ನಿರ್ಮಾಣವಾದ ವಾಯುಪುತ್ರ ಚಿತ್ರದ ಮೂಲಕ ಪದಾರ್ಪಣೆ ಮಾಡಿದ್ದರು. ಆ್ಯಂಡ್ ಸ್ನೇಹಿತರೆ ಅವರು 11 ವರ್ಷಗಳ ವೃತ್ತಿ ಜೀವನವನ್ನು ಹೊಂದಿದ್ದರು ಮತ್ತು 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆ್ಯಂಡ್ ಸ್ನೇಹಿತರೆ ಅವರ ಲಾಸ್ಟ್ ಫಿಲ್ಮ್ ಶಿವ ಅರ್ಜುನ್. ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020? ವಿಶ್ವ ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕ 2020ರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 168. ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020ರಲ್ಲಿ ಭಾರತ 168ನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಈ ಸೂಚ್ಯಂಕದಲ್ಲಿ ಡೆನ್ಮಾರ್ಕ್ ದೇಶ ಮೊದಲನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಈ ಸೂಚ್ಯಂಕವನ್ನು ಯೇಲ್ ಯೂನಿವರ್ಸಿಟಿ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿ ಜಂಟಿಯಾಗಿ ಬಿಡುಗಡೆ ಮಾಡಿದೆ. ಹೂ ಇಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ರಿಚರ್ಡ್ ಡಾಕಿನ್ಸ್ ಅವಾರ್ಡ್ 2020? ರಿಚರ್ಡ್ ಡಾಕಿನ್ಸ್ ಪ್ರಶಸ್ತಿ 2020 ಪಡೆದ ಮೊದಲ ಭಾರತೀಯ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜಾವೇದ್ ಅಖ್ತರ್. ಖ್ಯಾತ ಕವಿ ಮತ್ತು ರೈಟರ್ ಜಾವೇದ್ ಅಖ್ತರ್ ಅವರು ವಿಮರ್ಶಾತ್ಮಕ ಚಿಂತನೆ, ಮಾನವ ಪ್ರಗತಿ ಮತ್ತು ಮಾನವತಾವಾದಿ ಮೌಲ್ಯಗಳಿಗೆ ಪ್ರಗತಿಗಾಗಿ ರಿಚರ್ಡ್ ಡಾಕಿನ್ಸ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರಾದರು. ಆ್ಯಂಡ್ ಸ್ನೇಹಿತರೆ ಈ ಪ್ರಶಸ್ತಿಯನ್ನು ಸೆಕ್ಯುಲರ್ ಸಮುದಾಯದ ನಾಯಕ ಮಾರ್ಗರೆಟ್ ಡೌನಿ 2003ರಲ್ಲಿ ರಚಿಸಿದ್ದಾರೆ. Name the plantation drive which was launched by Madhya Pradesh government on the occasion of World Environment Day.
ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಮಧ್ಯಪ್ರದೇಶ ಸರ್ಕಾರವು ಪ್ರಾರಂಭಿಸಿದ ಪ್ಲಾಂಟೇಶನ್ ಡ್ರೈವ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಥ್ಯಾಂಕ್ ಮಾಮ್. ನೇಮ್ ದ ವರ್ಲ್ಡ್ಸ್ ಫಸ್ಟ್ ಇಂಟರ್ನೆಟ್ ಕಂಟ್ರೋಲ್ಡ್ ರೋಬೋಟ್ ವಿಚ್ ವಾಸ್ ಸ್ಪೆಷಲಿ ಡಿಸೈನ್ಡ್ ಫಾರ್ ಕೋವಿಡ್-19 ಹಾಸ್ಪಿಟಲ್ಸ್. ಕೋವಿಡ್-19 ಆಸ್ಪತ್ರೆಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ವಿಶ್ವದ ಮೊದಲನೇ ಇಂಟರ್ನೆಟ್ ನಿಯಂತ್ರಿತ ರೋಬೋಟ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೊರೋಬೋಟ್. PNT ಸೊಲ್ಯೂಷನ್ಸ್ ಡೊಂಬಿವಿಲಿಯ ಸಂಸ್ಥಾಪಕ ಪ್ರತೀಕ್ ತಿರೋಡ್ಕರ್ ಅವರು ಕೋವಿಡ್-19 ರೋಗಿಗಳಿಗೆ ಚಿಕಿತ್ಸೆ ನೀಡುವ ಆಸ್ಪತ್ರೆಗಳ ಅಗತ್ಯಗಳನ್ನು ಪರಿಹರಿಸಲು ವಿಶ್ವದ ಮೊದಲನೇ ಇಂಟರ್ನೆಟ್ ಕಂಟ್ರೋಲ್ಡ್ ರೋಬೋಟ್ ಕೊರೋಬೋಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸ್ನೇಹಿತರೆ ಇದನ್ನು ಮಹಾರಾಷ್ಟ್ರದ ಕಲ್ಯಾಣ್ ಹೋಲಿ ಕ್ರಾಸ್ ಆಸ್ಪತ್ರೆಯಲ್ಲಿ ಮೊದಲನೇ ಬಾರಿಗೆ ನಿಯೋಜಿಸಲಾಗಿದೆ. ಹೂ ವಾಸ್ ಆನರ್ಡ್ ವಿತ್ ನಾಸಾಸ್ ಡಿಸ್ಟಿಂಗ್ವಿಶ್ಡ್ ಪಬ್ಲಿಕ್ ಸರ್ವಿಸ್ ಮೆಡಲ್ ರೀಸೆಂಟ್ಲಿ. ಇತ್ತೀಚೆಗೆ ನಾಸಾ ಡಿಸ್ಟಿಂಗ್ವಿಶ್ಡ್ ಪಬ್ಲಿಕ್ ಸರ್ವಿಸ್ ಮೆಡಲ್ ಪಡೆದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಂಜಿತ್ ಕುಮಾರ್. ಕಾರ್ಯನಿರ್ವಾಹಕ ನಾಯಕತ್ವ, ಇಂಜಿನಿಯರಿಂಗ್ ಕೊಡುಗೆ, ತಾಂತ್ರಿಕ ಶ್ರೇಷ್ಠತೆ ಮತ್ತು ಗ್ರಾಹಕರ ತೃಪ್ತಿಯ ಮೂಲಕ ನಾಸಾಗೆ ಮಾಡಿದ ಸೇವೆಗಾಗಿ ರಂಜಿತ್ ಕುಮಾರ್ ಅವರು ನಾಸಾ ಡಿಸ್ಟಿಂಗ್ವಿಶ್ಡ್ ಪಬ್ಲಿಕ್ ಸರ್ವಿಸ್ ಮೆಡಲ್ ಅನ್ನು ಪಡೆದಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಗ್ರಾಂಟೆಡ್ 1950 crores to which state to combat COVID-19? ಕೋವಿಡ್-19 ಅನ್ನು ಎದುರಿಸಲು ಯಾವ ರಾಜ್ಯಕ್ಕೆ ವಿಶ್ವ ಬ್ಯಾಂಕ್ 1950 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಪ್ರಕಾರ ಕೊರೋನಾ ವೈರಸ್ ಪರಿಸ್ಥಿತಿ ಮತ್ತು ಅಭಿವೃದ್ಧಿ ಕಾರ್ಯಗಳ ನಿಭಾಯಿಸಲು ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಪಶ್ಚಿಮ ಬಂಗಾಳಕ್ಕೆ 1950 ಕೋಟಿ ಮೌಲ್ಯದ ಸಾಲವನ್ನು ನೀಡಿದೆ. ವಿಶ್ವ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ವಾಷಿಂಗ್ಟನ್ DC ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ಆ್ಯಂಡ್ ವಿಶ್ವ ಬ್ಯಾಂಕ್ದು ಪ್ರಸ್ತುತ ಅಧ್ಯಕ್ಷರು ಡೇವಿಡ್ ಮಲ್ಪಾಸ್. ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಟಾಪ್ಡ್ ದ ಓವರ್ ಆಲ್ ಲಿಸ್ಟ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ NIRF ಇಂಡಿಯಾ ರ್ಯಾಂಕಿಂಗ್ಸ್ 2020? NIRF ಇಂಡಿಯಾ ಶ್ರೇಯಾಂಕ 2020ರಲ್ಲಿ ಶಿಕ್ಷಣ ಸಂಸ್ಥೆಗಳ ಒಟ್ಟಾರೆ ಪಟ್ಟಿಯಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ IIT ಮದ್ರಾಸ್. ಕೇಂದ್ರ ಮಾನವ ಸಂಪನ್ಮೂಲ ಸಚಿವ್ ರಮೇಶ್ ಪೋಖ್ರಿಯಾಲ್ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳ ಇಂಡಿಯಾ ರ್ಯಾಂಕಿಂಗ್ 2020 ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಮದ್ರಾಸ್ ಒಟ್ಟಾರೆ ಶಿಕ್ಷಣ ಸಂಸ್ಥೆಗಳ ಪಟ್ಟಿಯಲ್ಲಿ ಮತ್ತು ಉನ್ನತ ಇಂಜಿನಿಯರಿಂಗ್ ಸಂಸ್ಥೆಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಹೂ ವಾಸ್ ಅವಾರ್ಡೆಡ್ ದ ಪ್ರೆಸ್ಟಿಜಿಯಸ್ 2020 ವರ್ಲ್ಡ್ ಫುಡ್ ಪ್ರೈಸ್? 2020 ಪ್ರತಿಷ್ಠಿತ ವಿಶ್ವ ಆಹಾರ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ವರ್ಲ್ಡ್ ಫುಡ್ ಪ್ರೈಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡಾಕ್ಟರ್ ರತನ್ ಲಾಲ್. ಭಾರತೀಯ ಅಮೆರಿಕನ್ ಮಣ್ಣಿನ ವಿಜ್ಞಾನಿ ಡಾಕ್ಟರ್ ರತನ್ ಲಾಲ್ ಅವರು ವರ್ಲ್ಡ್ ಫುಡ್ ಪ್ರೈಸ್ ಅನ್ನು ಗೆದ್ದಿದ್ದಾರೆ. ಮಣ್ಣಿನ ಆರೋಗ್ಯವನ್ನು ನಿರ್ವಹಿಸುವ ಮತ್ತು ಪುನಃಸ್ಥಾಪಿಸುವ ಮಹತ್ವವನ್ನು ಈ ಪ್ರಶಸ್ತಿ ತೋರಿಸುತ್ತದೆ. ಸ್ನೇಹಿತರೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಮೊದಲ ಬಾರಿಗೆ 1987ರಲ್ಲಿ ನೀಡಲಾಯಿತು. ಸ್ನೇಹಿತರೆ ಈ ಪ್ರಶಸ್ತಿಯನ್ನು ವಿಶ್ವ ಆಹಾರ ಪ್ರಶಸ್ತಿ ಪ್ರತಿಷ್ಠಾನವು ಪ್ರಸ್ತುತಪಡಿಸಿದೆ. ವೆನ್ ಈಸ್ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅಬ್ಸರ್ವ್ಡ್? ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜೂನ್ 12. ಪ್ರತಿ ವರ್ಷ ಜೂನ್ 12ರಂದು ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ 2020 ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ದು ಥೀಮ್ ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ಚೈಲ್ಡ್ ಲೇಬರ್ ನೌ ಮೋರ್ ದೆನ್ ಎವರ್. ಸ್ನೇಹಿತರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ 2002ರಲ್ಲಿ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅನ್ನು ಸ್ಥಾಪಿಸಿತು. ವಿಚ್ ಯೂನಿವರ್ಸಿಟಿ ರ್ಯಾಂಕ್ ಟಾಪ್ ಇನ್ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2021? QS ವಿಶ್ವವಿದ್ಯಾಲಯ ಶ್ರೇಯಾಂಕ 2021ರಲ್ಲಿ ಯಾವ ವಿಶ್ವವಿದ್ಯಾಲಯ ಯಾವ ಯೂನಿವರ್ಸಿಟಿ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ.
ಶೋಭಾ ಶೇಖರ್ ಹು ರಿಸೀವ್ಡ್ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಮೆಡಲ್ ಈಸ್ ಅ ರಿನೌಂಡ್ ಡ್ಯಾಶ್. ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪದಕವನ್ನು ಪಡೆದ ಶೋಭಾ ಶೇಖರ್ ಹೆಸರಾಂತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮ್ಯೂಸಿಷಿಯನ್. ಆಸ್ಟ್ರೇಲಿಯಾದ ಕಲಾಕೃತಿ ಸಂಗೀತ ಸಂಸ್ಥೆಯ ಸಂಸ್ಥಾಪಕ ಭಾರತೀಯ ಸಂಗೀತಗಾರ ಶೋಭಾ ಶೇಖರ್ ಅವರು ಭಾರತೀಯ ಸಂಗೀತ ಮತ್ತು ನೃತ್ಯಕ್ಕಾಗಿ ಮಾಡಿದ ಸೇವೆಗಾಗಿ ಮೆಡಲ್ ಆಫ್ ದಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ 2020 ಪಡೆದಿದ್ದಾರೆ. ಸ್ನೇಹಿತರೆ ಆಸ್ಟ್ರೇಲಿಯಾದ ಮೆಡಲ್ ಆಫ್ ದಿ ಆರ್ಡರ್ ಪದಕವನ್ನು ತಮ್ಮ ಸಮುದಾಯಕ್ಕೆ ಅಥವಾ ಆಸ್ಟ್ರೇಲಿಯಾಕ್ಕೆ ಜಾಗತಿಕವಾಗಿ ಅಥವಾ ದೇಶೀಯವಾಗಿ ಕೊಡುಗೆ ನೀಡುವ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಆಸ್ಟ್ರೇಲಿಯಾ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಸ್ಕಾಟ್ ಮಾರಿಸನ್. ಆಸ್ಟ್ರೇಲಿಯಾದ ಕರೆನ್ಸಿ ಸ್ನೇಹಿತರೆ ಆಸ್ಟ್ರೇಲಿಯನ್ ಡಾಲರ್. ಅಂಡ್ ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಸ್ನೇಹಿತರೆ ಕ್ಯಾನ್ಬೆರಾ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಸ್ ಅಬ್ಸರ್ವ್ಡ್ ಅ ಗ್ರೀನ್ ಡೇ ಆನ್ June 11? ಜೂನ್ 11ರಂದು ಹಸಿರು ದಿನವನ್ನು ಆಚರಿಸಿದ ಕೆಳಗಿನ ರಾಜ್ಯಗಳಲ್ಲಿ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಿಜೋರಾಂ. ಗ್ರೀನ್ ಮಿಜೋರಾಂ ದಿನವನ್ನು ಜೂನ್ 11ರಂದು ಆಚರಿಸಲಾಯಿತು. ಆನ್ಸರ್ ಸ್ನೇಹಿತರೆ ಸಸ್ಯಗಳು ಪ್ಲಾಂಟ್ಸ್ ವಿತರಿಸುವುದು ಮತ್ತು ನಡೆಯುವುದು ಮತ್ತು ಪರಿಸರದ ಸುಧಾರಣೆಗೆ ಮತ್ತು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೆಲಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ಈ ದಿನವನ್ನು ಆಚರಿಸಲಾಯಿತು. ಸ್ನೇಹಿತರೆ 1999ರಿಂದ ಕಳೆದ 20 ವರ್ಷಗಳಿಂದ ರಾಜ್ಯವು ಈ ದಿನವನ್ನು ಆಚರಿಸುತ್ತಿದೆ. ಹೂ ಈಸ್ ದ CEO ಆಫ್ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ? ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ CEO ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡಾಕ್ಟರ್ ಇಂದು ಭೂಷಣ್. ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ CEO ಡಾಕ್ಟರ್ ಇಂದು ಭೂಷಣ್. ಸ್ನೇಹಿತರೆ ವಿಡಿಯೋ ತುಂಬ ಲೆಂತಿ ಆಗ್ತಿರೋದ್ರಿಂದ ನಾವು ನೆಕ್ಸ್ಟ್ 100 ಕ್ವಶನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.